ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿರುವಂತ ವಿಚಾರ. ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಜೈ ಅಂತ ಹೇಳ್ತೀವಿ. ಯಾರನ್ನು ಮಾಡ್ತಾರೋ ಅವರಿಗೆ ಜೈ ಅಂತೀವಿ. ಇದು ರಾಯಚೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ. ಹೈಕಮಾಂಡ್ ಅವರಿಗೆ ಬಿಟ್ಟಂತ ವಿಚಾರ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎನ್ನುವಂಥದ್ದು ಯಾರನ್ನು ಬೇಕಾದ್ರೂ ಮಾಡಬಹುದು. ಯಾರನ್ನು ಮಾಡ್ತಾರೆ ಹೈಕಮಾಂಡ್ ಅವರಿಗೆ ನಾವು ಜೈ ಅಂತೀವಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದಿಷ್ಟು ಜನ ತಾವಾಗಬೇಕು ಅಂತ ಈ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸವಾಲು ಹಾಕ್ತಾ ಇದ್ರು. ಜೊತೆಗೆ ಒಂದಿಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನೊಂದಿಷ್ಟು ಜನ ಬದಲಾವಣೆ ಆಗಲಿ, ಡಿ.ಕೆ. ಶಿವಕುಮಾರ್ ಅವರನ್ನ ಬದಲಾಯಿಸಬೇಕು ಅಂತ ಹೇಳ್ತಾ ಇದ್ರು. ಜೊತೆಗೆ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಬದಲಾಗ್ತಾರೆ ಅಂತ ಈ ಒಂದಿಷ್ಟು ಜನ ಕಾಂಗ್ರೆಸ್ನ ಲೀಡರ್ಸ್ ಹೇಳ್ತಿದ್ರೆ, ಇಲ್ಲ ಬದಲಾಗಲ್ಲ, ಅವರೇ ಕಂಟಿನ್ಯೂ ಆಗ್ತಾರೆ ಅಂತ. ಅದ್ರ ಜೊತೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂತ ಮಾತುಗಳು, ಹೈಕಮಾಂಡ್ ಯಾರನ್ನ ಮಾಡ್ತಾರೋ ಅವರಿಗೆ ನಾವು ಜೈ ಅಂತೀವಿ, ಎಲ್ಲವೂ ಕೂಡ ಹೈಕಮಾಂಡ್ ಅವರ ನಿರ್ಧಾರ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಯಾರೋ ಒಬ್ರು ಮಾಡ್ತಾರೆ, ಯಾರು ಮಾಡಿದ್ರೆ ಅವರಿಗೆಲ್ಲ ಜೈ ಅನ್ನೋದಷ್ಟೇ. ಅದಕ್ಕೆ ನಿಮ್ಮ ವಿರೋಧ ನಾವು ಹೈಕಮಾಂಡ್ ಯಾರು ಹೇಳಿದ್ರೆ ಅವ್ರಿಗೆ ಜೈ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ. ಖಾಲಿ ಇದ್ದಾಗ ಮಾತಾಡೋಣ ವಿಷಯನ. ಈಗ ಫುಲ್ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿರುವಂತ ವಿಚಾರ. ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಜೈ ಅಂತ ಹೇಳ್ತೀವಿ. ಯಾರನ್ನು ಮಾಡ್ತಾರೋ ಅವರಿಗೆ ಜೈ ಅಂತೀವಿ. ಇದು ರಾಯಚೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ. ಹೈಕಮಾಂಡ್ ಅವರಿಗೆ ಬಿಟ್ಟಂತ ವಿಚಾರ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎನ್ನುವಂಥದ್ದು ಯಾರನ್ನು ಬೇಕಾದ್ರೂ ಮಾಡಬಹುದು. ಯಾರನ್ನು ಮಾಡ್ತಾರೆ ಹೈಕಮಾಂಡ್ ಅವರಿಗೆ ನಾವು ಜೈ ಅಂತೀವಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದಿಷ್ಟು ಜನ ತಾವಾಗಬೇಕು ಅಂತ ಈ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸವಾಲು ಹಾಕ್ತಾ ಇದ್ರು. ಜೊತೆಗೆ ಒಂದಿಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನೊಂದಿಷ್ಟು ಜನ ಬದಲಾವಣೆ ಆಗಲಿ, ಡಿ.ಕೆ. ಶಿವಕುಮಾರ್ ಅವರನ್ನ ಬದಲಾಯಿಸಬೇಕು ಅಂತ ಹೇಳ್ತಾ ಇದ್ರು. ಜೊತೆಗೆ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಬದಲಾಗ್ತಾರೆ ಅಂತ ಈ ಒಂದಿಷ್ಟು ಜನ ಕಾಂಗ್ರೆಸ್ನ ಲೀಡರ್ಸ್ ಹೇಳ್ತಿದ್ರೆ, ಇಲ್ಲ ಬದಲಾಗಲ್ಲ, ಅವರೇ ಕಂಟಿನ್ಯೂ ಆಗ್ತಾರೆ ಅಂತ. ಅದ್ರ ಜೊತೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂತ ಮಾತುಗಳು, ಹೈಕಮಾಂಡ್ ಯಾರನ್ನ ಮಾಡ್ತಾರೋ ಅವರಿಗೆ ನಾವು ಜೈ ಅಂತೀವಿ, ಎಲ್ಲವೂ ಕೂಡ ಹೈಕಮಾಂಡ್ ಅವರ ನಿರ್ಧಾರ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಯಾರೋ ಒಬ್ರು ಮಾಡ್ತಾರೆ, ಯಾರು ಮಾಡಿದ್ರೆ ಅವ್ರಿಗೆಲ್ಲ ಜೈ ಅನ್ನೋದಷ್ಟೇ. ಅದಕ್ಕೆ ನಿಮ್ಮ ವಿರೋಧ ನಾವು ಹೈಕಮಾಂಡ್ ಯಾರು ಹೇಳಿದ್ರೆ ಅವ್ರಿಗೆ ಜೈ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ. ಖಾಲಿ ಇದ್ದಾಗ ಮಾತಾಡೋಣ ವಿಷಯನ. ಈಗ ಫುಲ್ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿರುವಂತ ವಿಚಾರ. ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಜೈ ಅಂತ ಹೇಳ್ತೀವಿ. ಯಾರನ್ನು ಮಾಡ್ತಾರೋ ಅವರಿಗೆ ಜೈ ಅಂತೀವಿ. ಇದು ರಾಯಚೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ. ಹೈಕಮಾಂಡ್ ಅವರಿಗೆ ಬಿಟ್ಟಂತ ವಿಚಾರ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎನ್ನುವಂಥದ್ದು ಯಾರನ್ನು ಬೇಕಾದ್ರೂ ಮಾಡಬಹುದು. ಯಾರನ್ನು ಮಾಡ್ತಾರೆ ಹೈಕಮಾಂಡ್ ಅವರಿಗೆ ನಾವು ಜೈ ಅಂತೀವಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದಿಷ್ಟು ಜನ ತಾವಾಗಬೇಕು ಅಂತ ಈ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸವಾಲು ಹಾಕ್ತಾ ಇದ್ರು. ಜೊತೆಗೆ ಒಂದಿಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನೊಂದಿಷ್ಟು ಜನ ಬದಲಾವಣೆ ಆಗಲಿ, ಡಿ.ಕೆ. ಶಿವಕುಮಾರ್ ಅವರನ್ನ ಬದಲಾಯಿಸಬೇಕು ಅಂತ ಹೇಳ್ತಾ ಇದ್ರು. ಜೊತೆಗೆ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಬದಲಾಗ್ತಾರೆ ಅಂತ ಈ ಒಂದಿಷ್ಟು ಜನ ಕಾಂಗ್ರೆಸ್ನ ಲೀಡರ್ಸ್ ಹೇಳ್ತಿದ್ರೆ, ಇಲ್ಲ ಬದಲಾಗಲ್ಲ, ಅವರೇ ಕಂಟಿನ್ಯೂ ಆಗ್ತಾರೆ ಅಂತ. ಅದ್ರ ಜೊತೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂತ ಮಾತುಗಳು, ಹೈಕಮಾಂಡ್ ಯಾರನ್ನ ಮಾಡ್ತಾರೋ ಅವರಿಗೆ ನಾವು ಜೈ ಅಂತೀವಿ, ಎಲ್ಲವೂ ಕೂಡ ಹೈಕಮಾಂಡ್ ಅವರ ನಿರ್ಧಾರ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಯಾರೋ ಒಬ್ರು ಮಾಡ್ತಾರೆ, ಯಾರು ಮಾಡಿದ್ರೆ ಅವ್ರಿಗೆಲ್ಲ ಜೈ ಅನ್ನೋದಷ್ಟೇ. ಅದಕ್ಕೆ ನಿಮ್ಮ ವಿರೋಧ ನಾವು ಹೈಕಮಾಂಡ್ ಯಾರು ಹೇಳಿದ್ರೆ ಅವ್ರಿಗೆ ಜೈ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ. ಖಾಲಿ ಇದ್ದಾಗ ಮಾತಾಡೋಣ ವಿಷಯನ. ಈಗ ಫುಲ್ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿರುವಂತ ವಿಚಾರ. ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಜೈ ಅಂತ ಹೇಳ್ತೀವಿ. ಯಾರನ್ನು ಮಾಡ್ತಾರೋ ಅವರಿಗೆ ಜೈ ಅಂತೀವಿ. ಇದು ರಾಯಚೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ. ಹೈಕಮಾಂಡ್ ಅವರಿಗೆ ಬಿಟ್ಟಂತ ವಿಚಾರ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎನ್ನುವಂಥದ್ದು ಯಾರನ್ನು ಬೇಕಾದ್ರೂ ಮಾಡಬಹುದು. ಯಾರನ್ನು ಮಾಡ್ತಾರೆ ಹೈಕಮಾಂಡ್ ಅವರಿಗೆ ನಾವು ಜೈ ಅಂತೀವಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಒಂದಿಷ್ಟು ಜನ ತಾವಾಗಬೇಕು ಅಂತ ಈ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸವಾಲ್ ಹಾಕ್ತಾ ಇದ್ರು. ಜೊತೆಗೆ ಒಂದಿಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನೊಂದಿಷ್ಟು ಜನ ಬದಲಾವಣೆ ಆಗಲಿ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಬದಲಾಯಿಸಬೇಕು ಅಂತ ಹೇಳ್ತಾ ಇದ್ರು. ಜೊತೆಗೆ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಬದಲಾಗ್ತಾರೆ ಅಂತ ಈ ಒಂದಿಷ್ಟು ಜನ ಕಾಂಗ್ರೆಸ್ನ ಲೀಡರ್ಸ್ ಹೇಳ್ತಿದ್ರೆ, ಇಲ್ಲ ಬದಲಾಗಲ್ಲ, ಅವರೇ ಕಂಟಿನ್ಯೂ ಆಗ್ತಾರೆ ಅಂತ. ಅದ್ರ ಜೊತೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂತ ಮಾತುಗಳು, ಹೈಕಮಾಂಡ್ ಯಾರನ್ನ ಮಾಡ್ತಾರೋ ಅವರಿಗೆ ನಾವು ಜೈ ಅಂತೀವಿ, ಎಲ್ಲವೂ ಕೂಡ ಹೈಕಮಾಂಡ್ ಅವರ ನಿರ್ಧಾರ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಯಾರೋ ಒಬ್ರು ಮಾಡ್ತಾರೆ, ಯಾರು ಮಾಡಿದ್ರೆ ಅವ್ರಿಗೆಲ್ಲ ಜೈ ಅನ್ನೋದಷ್ಟೇ. ಅದಕ್ಕೆ ನಿಮ್ಮ ವಿರೋಧ ಫಲ ಏನಿಲ್ಲ. ನಾವು ಹೈಕಮಾಂಡ್ ಯಾರು ಹೇಳಿದ್ರೆ ಅವ್ರಿಗೆ ಜೈ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬಹಳ ಕೇಳ್ಬರ್ತದೆ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ. ಖಾಲಿ ಇದ್ದಾಗ ಮಾತಾಡೋಣ ಆ ವಿಷಯನ. ಈಗ ಫುಲ್ ಇದೆ. ಇಲ್ಲಿವರೆಗೂ ಹೆಸರು ಮೀಟಿಂಗ್ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿರುವಂತ ವಿಚಾರ. ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಜೈ ಅಂತ ಹೇಳ್ತೀವಿ. ಯಾರನ್ನು ಮಾಡ್ತಾರೋ ಅವರಿಗೆ ಜೈ ಅಂತೀವಿ. ಇದು ರಾಯಚೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ. ಹೈಕಮಾಂಡ್ ಅವರಿಗೆ ಬಿಟ್ಟಂತ ವಿಚಾರ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎನ್ನುವಂಥದ್ದು ಯಾರನ್ನು ಬೇಕಾದ್ರೂ ಮಾಡಬಹುದು. ಯಾರನ್ನು ಮಾಡ್ತಾರೆ ಹೈಕಮಾಂಡ್ ಅವರಿಗೆ ನಾವು ಜೈ ಅಂತೀವಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದಿಷ್ಟು ಜನ ತಾವಾಗಬೇಕು ಅಂತ ಈ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸವಾಲ್ ಹಾಕ್ತಾ ಇದ್ರು. ಜೊತೆಗೆ ಒಂದಿಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನೊಂದಿಷ್ಟು ಜನ ಬದಲಾವಣೆ ಆಗಲಿ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಬದಲಾಯಿಸಬೇಕು ಅಂತ ಹೇಳ್ತಾ ಇದ್ರು. ಜೊತೆಗೆ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಬದಲಾಗ್ತಾರೆ ಅಂತ ಈ ಒಂದಿಷ್ಟು ಜನ ಕಾಂಗ್ರೆಸ್ನ ಲೀಡರ್ಸ್ ಹೇಳ್ತಿದ್ರೆ, ಇಲ್ಲ ಬದಲಾಗಲ್ಲ, ಅವರೇ ಕಂಟಿನ್ಯೂ ಆಗ್ತಾರೆ ಅಂತ. ಅದ್ರ ಜೊತೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂತ ಮಾತುಗಳು, ಹೈಕಮಾಂಡ್ ಯಾರನ್ನ ಮಾಡ್ತಾರೋ ಅವರಿಗೆ ನಾವು ಜೈ ಅಂತೀವಿ, ಎಲ್ಲವೂ ಕೂಡ ಹೈಕಮಾಂಡ್ ಅವರ ನಿರ್ಧಾರ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಯಾರೋ ಒಬ್ರು ಮಾಡ್ತಾರೆ, ಯಾರು ಮಾಡಿದ್ರೆ ಅವ್ರಿಗೆಲ್ಲ ಜೈ ಅನ್ನೋದಷ್ಟೇ. ಅದಕ್ಕೆ ನಿಮ್ಮ ವಿರೋಧ ಫಲ ಏನಿಲ್ಲ. ನಾವು ಹೈಕಮಾಂಡ್ ಯಾರು ಹೇಳಿದ್ರೆ ಅವ್ರಿಗೆ ಜೈ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬಹಳ ಕೇಳ್ಬರ್ತದೆ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ. ಖಾಲಿ ಇದ್ದಾಗ ಮಾತಾಡೋಣ ಆ ವಿಷಯನ. ಈಗ ಫುಲ್ ಇದೆ. ಇಲ್ಲಿವರೆಗೂ ಹೆಸರು ಮೀಟಿಂಗ್ ಇಲ್ಲ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಐತಿ ಇಲ್ಲಿ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಂದ್ರ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.